ಹೇ ವಾಟ್ಸ್ ಅಪ್ ಬ್ಯೂಟಿಫುಲ್ ಪೀಪಲ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವ್ದ್ರ ಮೇಲೆ ವಿಡಿಯೋ ಮಾಡಾಕತ್ತೀನಿ ಅಂದ್ರ ಅವನು ವಿತೌಟ್ ಸ್ಕ್ರಿಪ್ಟ್ ರೋಸ್ಟ್ ವಿಡಿಯೋ ಮಾಡಾಕ್ ಹೊಂಟೇನಿ. ಅಂದ್ರ ಲೈವ್ ವಿಡಿಯೋ ನೋಡಾತೀನಿ. ನನ್ನ ಹತ್ರ ಒಂದು ವಿಡಿಯೋ ಬಂದೈತಿ ಸಜೆಷನ್ ದಾಗ. ಅದನ್ನ ನಾನೇ ಫಸ್ಟ್ ಟೈಮ್ ಓಪನ್ ಮಾಡಿ ನೋಡಿ ಲೈವ್ ರೋಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಅಫ್ಕೋರ್ಸ್ ಅದ್ರಾಗ ಅವನವನ ರೋಸ್ಟಿಂಗ್ ಕಂಟೆಂಟ್ ಇದ್ದ ಇರುತ್ತಾ ಅಂತ ಹೇಳಿ ಒಂದು ಹೋಪ್ ನ್ಯಾಗ ಅವನವನ ಆ ವಿಡಿಯೋನ ಡೈರೆಕ್ಟ್ ಆಗಿ ವಿತೌಟ್ ಸ್ಕ್ರಿಪ್ಟ್ ಅವನವನ ವಿಡಿಯೋನ ರೋಸ್ಟ್ ಮಾಡೋದಂತ ಡಿಸೈಡ್ ಮಾಡಿ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡಾಕತ್ತೀನಿ. ಮತ್ತೆ ಇನ್ಯಾಕ್ ತಡ ಪಟ್ ಅಂತ ನೀವು ಕಿವಿಗೆ ಇಯರ್ಫೋನ್ಸ್ ಹಾಕೊಂಡಿಲ್ಲ, ಹೆಡ್ಫೋನ್ಸ್ ಹಾಕೊಂಡಿಲ್ಲ ಅಂದ್ರೆ ಹಾಕೋರಿ, ವಿಡಿಯೋ ಸ್ಟಾರ್ಟ್ ಮಾಡೇ ಬೋಣ. ಕಮಾನ್. ಸೊ ಇಲ್ಲೈತಿ, ಯಾರು ಸಾವಾಸ ಮಾಡಬೇಡ ಗುರು, ಕಿಪ್ಪಿ ಕೀರ್ತಿ ಆಟ್ ದಿವ್ಯಾ ವಸಂತ. ಇಲ್ಲಿ ದಿವ್ಯಾ ವಸಂತ ಅವರು BTV ದಿವ್ಯಾ ವಸಂತ ಅವರು ಈ ಕಿಪ್ಪಿ ಕೀರ್ತಿಯನ್ನು ಇಂಟರ್ವ್ಯೂ ಮಾಡ್ತಿದ್ದಾರೆ. ಅವನವನ ನ್ಯೂಸ್ ಚಾನೆಲ್ ದಾಗ ಇಂಟರ್ವ್ಯೂ ಮಾಡಕ್ ಆಗಿಲ್ಲ, ಅದಕ್ಕೆ ಅವನವನ ಸಿದಾ ಈಗ ಅಕ್ಕಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ ಯೂಟ್ಯೂಬ್ ಚಾನಲ್ ದಾಗ ಕಿಪ್ಪಿ ಕೀರ್ತಿನ ಇಂಟರ್ವ್ಯೂ ಮಾಡಾಕತ್ತಾಳ. ಫಸ್ಟ್ ವಿಡಿಯೋ ತಮ್ನೇಲ್ ನೋಡ್ರಿ ನೀವು. ಲಾರಿ ಬಾಜುಕ ಒಂದ್ ಸೈಕಲ್ ನಿಲ್ಲಿಸ್ದಂಗ ಆಗೈತಿ. ಅಕ್ಕ ಏನ್ ಎಕ್ಸ್ಪ್ಲೇನ್ ಮಾಡ್ತಾಳ ಅಂತ ಹೇಳಿ ನೋಡೋಣ. ಕಮಾನ್ ಗೈಸ್. ಅಷ್ಟೇ, ಸುಮ್ನೆ ಎಲ್ಲ ಏನಕ್ಕೆ ಜಗಳ ಎಲ್ಲ ಬೇಕಲ್ಲ. ಯಾವ ಜಗಳ ಬಗ್ಗೆ ಮಾತಾಡತ್ತಿರ್ವಾ? ಯಾವ ಜಗಳ ಬಗ್ಗೆ ಮಾತಾಡತ್ತೀರಿ? ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ. ಅವನವನ್ನ ಸ್ಟಾರ್ಟಿಂಗ್ ಸೀದಾ ಒಮ್ಮಕ್ಲೆ ಜಗಳ ಅಂತ ಹೋಗ್ಬಿಟ್ರಿ ನೀವಿಬ್ರು. ಮೋಟು ಪತ್ಲು ಅಲ್ಲೋಡಲ್ಲೇ ಅಕ್ಕ ಹೆಂಗ್ ನಿಂತಾಳ ಹಂಗ. ಎಸ್ ಕಂಟಿನ್ಯೂ. ಇನ್ನು ಅಕ್ಕ ತನ್ನ ರಿಲೇಶನ್ಶಿಪ್ ಬಗ್ಗೆನ ಮಾತಾಡಕತ್ತಾಳೆ. ಇದು ಎಷ್ಟು ಹಳೆ ವಿಡಿಯೋ ಅಂತ ನನಗೂ ಗೊತ್ತಿಲ್ಲ, ಒಂದ್ಸಲ ಚೆಕ್ ಮಾಡ್ತೀನಿ. 2 months ವಿಡಿಯೋ, ಬಹಳ ದೂರ ಅಲ್ಲ, 2 months, ಜಸ್ಟ್ 2 months ವಿಡಿಯೋ ಐತಿ. ಜಸ್ಟ್ ಇಲ್ಲಿ ನೋಡಬಹುದು ನೀವು, 2 months. ಇದಕ್ಕ 100K ವ್ಯೂಸ್ ಬಂದೈತಿ. ಕಿಪ್ಪಿ ಮತ್ತು ಮುತ್ತು ಮತ್ತೆ ಒಂದಾದ್ರ ಅವ್ರ ಹಡ. ಇನ್ನು ಈ ಮುತ್ತು ಕಿಪ್ಪಿ ಕುತ್ತು ಪಿತ್ತು ಇವ್ರದ್ದು ಇನ್ನು ಮುಗದೇಲಿ ಇವ್ರದ್ದು ಬೊಗಳ ರಿಲೇಶನ್ಶಿಪ್ ನ ಇಲ್ಲ ಡ್ರಾಪ್ ಔಟ್ ಮಾಡೋಣ ಅಂತ ನನ್ನ ಮೈಂಡ್ ಗೆ ಬಂದ್ಬಿಟ್ಟಿತ್ತು. ಆ ಕಚ್ಚಿಂದ ಇವರು ಬ್ರೇಕಪ್ ಆಗ್ಬಿಟ್ರು, ಇಬ್ರು ಸಾರಿ ಕೇಳ್ಕೊಂಡು. ಓ, ಇವ್ರ ಇನ್ನು ಮುಂದೆ ಬರ್ತಿರೋದ್ನ ಇನ್ನು ಇವಾಗನ ಮಿಡಲ್ ಕಟ್ ಮಾಡಿ ಅಪ್ಕಮಿಂಗ್ ಅಂತ ಹೇಳಿ ಇವ್ರ ಸ್ಟಾರ್ಟಿಂಗ್ ನ ಹಾಕ್ಬಿಟ್ರ. ಸೊ ಕಾಂಟೆಕ್ಸ್ಟ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ಸ್ಟಾರ್ಟ್ ಆಗ್ಬೇಕು. ಓಕೆ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಿನ್ ಸಿಸ್ಟರ್ ಆಕಿ? ಯುವರ್ ಸಿಸ್ಟರ್? ಈಶಿ ಯುವರ್ ಸಿಸ್ಟರ್? ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಎಸ್. ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಕ್ಕಿ ನೋಡಿ ಹೆಂಗ ಹೇಳಬಾರ್ದು ಹೆಂಗ ಏಲಿಯನ್. ಒಂಥರ ಬೇತಾಳ ಕಣ್ಣಂಗ್ ಕಾಣಕತ್ತಾಳ. ಕಿಪ್ಪಿನ ಮಾತಾಡ್ಸಿ ಅವಳ ನೋಡಿ ಆಲ್ಮೋಸ್ಟ್ 1 year ಆಗ್ತಾ ಬಂತು. ಓ, 1 year ಆದ್ಮೇಲೆ ರಿಯೂನಿಯನ್ ಆಗ್ಯಾರ ಇವ್ರು. ಮತ್ತೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಲಾಸ್ಟ್ ಒಂದು 2 times ಮೀಟ್ ಮಾಡಿದ್ವಿ, ಬಟ್ ಅವಾಗ ಜಾಸ್ತಿ ಮಾತಾಡಕ್ ಆಗಿರ್ಲಿಲ್ಲ. ಲಾಸ್ಟ್ 1 year ಬ್ಯಾಕ್ ಏನ ಮೀಟ್ ಆಗಿದ್ಲಂತ ಅವನವನ. ಈಗ ಮತ್ತ ಈ 2 ದಿನದ ಒಂದ್ 2 ತಿಂಗಳ ಮುಂಚೆ ಮೀಟ್ ಆಗಿದ್ವಿ 2 ಸತಿ ಅಂತ. ಏನ್ ಲೂಸಾ? ಅವಳು ಬಿಸಿ ಇದ್ದು ಬಂದು ಹಾಗೆ ಹೋಗ್ಬಿಟ್ಲು. ಲಾಸ್ಟ್ ಕಿಪ್ಪಿನ ಇಂಟರ್ವ್ಯೂ ಮಾಡಿದ್ದು ಫುಲ್ ವೈರಲ್ ಆಗಿತ್ತು. ಅದಾದ್ಮೇಲೆ ಇವಾಗ ಕಿಪ್ಪಿ ಕಿಪ್ಪಿನ ಮತ್ತೆ ಅಕ್ಕ, ನೀ ಆಕಿಗೆ ಕುಡಿಯಾಕ ಕಾಫಿ ಮಗ್ ಕೊಡೋದ್ ಬಿಟ್ಟು ಆಕಿ ಕೈಯಾಗ ಬಕೆಟ ಕೊಟ್ಟಿ ಅಲ್ ಬೇವ. ಆಕಿಗೆ ಹಿಡ್ಕೊಳಕು ಆಗವಲ್ದು ಪಾಪ ಅದ. ಇಂಟರ್ವ್ಯೂ ಮಾಡ್ತಿದ್ದೀನಿ. ತುಂಬಾ ದಿನ ಆದ್ಮೇಲೆ ಇಂಟರ್ವ್ಯೂ ಮಾಡ್ತಿರೋದು. ತುಂಬಾ ವಿಷಯಗಳಿದೆ ನಮ್ಮ ಕಿಪ್ಪಿ ಜೊತೆ ಮಾತಾಡೋದು. ಅರ್ಥ ಆಯ್ತು ಅನ್ಸುತ್ತೆ, ನಮಗೆಲ್ಲ ಗೊತ್ತಾಗೋಯ್ತು. ಕಾಪಿ ವಿತ್ ದಿವ್ಯಾ ವಸಂತ ಅಕ್ಕ ಅಂತ ಈಕಿ ನೋಡಿ ಹೀ ಅಂತ ಅವನವನ್ ಆಕಿನ ಕೈಯಾಗ. ಆಕಿನ ಕೈ ನೋಡ್ರಿ ನೀವು, ಅಲ್ಲೋ ನೋಡ್ರಿ, ಇದು ನೋಡ್ರಿ. ದೊಡ್ಡ ಈ ಜಳಕ ಮಾಡಕ ಮಗ್ ಹಿಡ್ಕೋತೀವಿ ಗೊತ್ತ ನಾವು. ಜಳಕ ಹಿಂಗ್ ಜಳಕ ಮಾಡಕ್ ಮಗ್ ಹಿಡ್ಕೊಂತೀವಲ್ಲ, ಅಂತ ದೊಡ್ಡ ಕಪ್ ಕೊಟ್ಟಾಳ ಆಕಿನ ಕೈಯಾಗ. ಯಪ್ಪ ದಿವ್ಯಾ ವಸಂತ ಅಕ್ಕ ಅಂತ ನೋಡ್ರಿ. ಇಲ್ಲ ಆಕಿನ ಸ್ಮೈಲ್ ತೋರಿಸಿ ನೋಡಿ, ಅಂತ ಮಾಡ್ತಾಳೆ ಅಂತೇಳಿ. ಶಿಟ್ ಬ್ರೋ, ತೋರಿಸ್ತಿ ನೋಡ್ರಿ. ಸಿಯರ್ ಈ ಸ್ಮೈಲ್ ನೋಡ್ರಿ.
ಯಪ್ಪ ನೋಡಿ ಇಲ್ಲಿಂದ ಹೊಡೆದ ಇಲ್ಲಿವರೆಗೂ ಅವನವನ ಇಲ್ಲಿವರೆಗೂ ಹಲ್ಲು ಕಾಣಿಸೋಂಗ ಅಂತ ಹಿಂಗ್ ನಗ್ತಾಳೆ ಇಕ್ಕಿ ನೋಡ್ರಿ ಅಂತ ಇಕ್ಕಿ ಯಪ್ಪ ಚಲೋ ಅದೇರಿ ಇಬ್ರು. ಆಕಿನ ಮುಖಾನ ಹೊಕ್ಯದ ಒಳಗ್ ಪೂರ್ತಿ ಆಕಿನ ಕಾಫಿ ಮಗ್ ಒಳಗ ಆಕಿಂದ ಪೂರ್ತಿ ಮಕಾನ ಹೊಂಟೈತಿ. ಯಪ್ಪ ಇಲ್ಲಿವರೆಗೂ ಮಕಾನ ಹಿಂಗ್ ಆಗೈತದ. ಅಯ್ಯೋ ಒಂದ್ ಸಣ್ಣ ವಾಟೆದಾಗ ಕೊಡೋದ್ ಬಿಟ್ಟು ಕಾಫಿ ಏನವ ನೀನ ನಿನ್ ಸೈಜಿಗೆ ಸೂಟ್ ಆಗೋ ಅಂತ ಕಾಫಿ ಆಕಿನ್ ಕೈಯಾಗ ಕೊಟ್ಟ ಆಕಿನ್ ಕೈಯಾಗ ಇಂತ ದೊಡ್ಡ ಮಗ್ಗು ಕೊಟ್ಟಾಳ ಕುಡಿಯಾಕ. ಆಕಿ ಪೂರ್ತಿ ಹಿಂಗ್ ಹಿಡ್ಕೊಂಡು ಆ ಮಗುಕ್ ಇಲ್ಲಿವರೆಗೂ ಕವರ್ ಆಗೈತವ. ಇಲ್ಲಿ ನೋಡ್ರಿ ನೀನು. ಅಯ್ಯೋ ಹಣೆ ಬರವೇ. ಎಸ್ ಕಂಟಿನ್ಯೂ. ನಾನು ಸಣ್ಣ ಆಗ್ಬೇಕು, ನೀವೆಲ್ಲರೂ ಹೇಳ್ತಿದ್ದೀರಾ ಸಣ್ಣ ಆಗಿ ಅಂತ ಅಂದ್ಬಿಟ್ಟು ನಾನೊಂದ್ ಐಡಿಯಾ ಹೇಳ್ತೀನಿ. ಒಂದ್ ಕೆಲಸ ಮಾಡು, ದಿನ ಬೆಳಿಗ್ಗೆ ಒಂದೇ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಈ ತರ ನೀ 40 ದಿವಸ ತಿಂದ್ರೆ ನನ್ ತರ ಆಗ್ಬಿಡ್ತೀಯ. ನಿಜವಾಗ್ಲು? ದಿನ ಬೆಳಗ್ಗೆ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಸಣ್ಣ, ನನ್ಗೊಂದ್ ಸಣ್ಣ ಅನುಮಾನ. ಏನದು? ಇದೆಲ್ಲ ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ ಸಣ್ಣ? ಮತ್ತೆ ಏನ್ ಕಿಪ್ಪಿ ಸಮಾಚಾರ? ಅಕ್ಕ ಏನೋ ದಪ್ಪ ಆಗ್ಬೇಕು ಅಂತ ಅನ್ಕೊಂಡ್ ಸಿದಾ ಕಿಪ್ಪಿಗೆ ಏನಮ್ಮ ಸಮಾಚಾರ ಅಂತ ಕೇಳಕತ್ತಾಳ. ಅಯ್ಯೋ ಹುಷಾರ್ ಬೇವ ಮತ್ತ ಅಕ್ಕಿನ ಮ್ಯಾಗ ಬಿದ್ದಿದ್ದೇವ ಮತ್ತ ಅಲ್ಲೇ ಸಪಾಟ ಹಾಕಾಳಕ್ಕೆ ಪೂರ್ತಿ ಲಿಂಬೆ ಹಣ್ಗತೆ. ದಪ್ಪ ಆಗ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ದಪ್ಪನೇ ಆಗ್ತಿಲ್ಲ ಜನರೇ ಏನ್ ಮಾಡ್ಬೇಕು ಅಂತ. ಅಲ್ಲೇ ಬಾಜು ಕುಂತ ಅಲ್ಲ ಏನ ಇಲ್ಲೇ ಬಾಜು ಕುಂತ ಅಲ್ಲ ಈಕಿನ ಕೇಳ ಅವನವನ ಏನ್ ತಿಂತೀವ ನೀನು ಹಿಂಗ ದಪ್ಪ ಆಗಿ ಅಲ್ಲ ಅವನವನ ನೀ ಏನ್ ತಿಂತೀನಿ ನನಗೊಂದ್ ಸ್ವಲ್ಪ ಕೊಡು ನಾನು ಅದನ್ನ ತಿಂತೀನಿ ಅಂತ ಕೇಳ. ಇಪ್ಪಿಗೆ ಏನಾದ್ರೂ ಹೆಲ್ತ್ ಟಿಪ್ಸ್ ಕೊಡಿ ದಪ್ಪ ಆಗಿದ್ದಕ್ಕೆ ಏನ್ ಮಾಡ್ಬೇಕು ಅಂತ. ನೀನ ಕುಂತಿ ಅಲ್ ಬೇ ಬಾಜುಕ್ಕ ನೀನ ಕೊಡೋಕಿಗೆ ಟಿಪ್ಸ್ ಗಿಪ್ಸ್ ಇನ್ನು ಏನೇನ್ ಕೊಡ್ಬೇಕು ನೋಡಿ ಎಲ್ಲಾ ಕೊಡ. ಏನು ಟಿಪ್ಸೇ ಬೇಡ, ನಾನು ಏನು ತಿಂದಿಲ್ಲ ಅಂದ್ರೂ ದಪ್ಪ ಆಗ್ತಿದೀನಿ ಫ್ರೆಂಡ್ಸ್. ಏನು ಟಿಪ್ಸೇ ಬೇಡ, ನಾನು ಏನು ತಿಂದಿಲ್ಲ ಅಂದ್ರೂ ದಪ್ಪ ಆಗ್ತಿದೀನಿ ಫ್ರೆಂಡ್ಸ್. ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ಏನು ತಿನ್ಲಾರ ದಪ್ಪ ಆಗತಿ ಅಂದ್ರೆ ನಿನಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಐತಿ ಅಂತ ಅರ್ಥ. ಏನ್ ಗೊತ್ತಾ, ಲೋ BP ಅಂತ ಹೇಳಿದಾರೆ. ನಿನಗೆ ಬಂತು ಟೈಮ್. ಪಾಪ ಲೋ BP ಅಂತ. ಅಯ್ಯೋ ಯೋ 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 ಇಷ್ಟು ಸಣ್ಣ ವಯಸ್ಸಿನಾಗ ಹಿಂಗ ಆಗ್ಬಾರ್ದಾಗಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಂದು BP 70 ಮೇಲೆ ಹೋಗ್ತಾನೆ ಇಲ್ಲ, 70 ಅಷ್ಟರಲ್ಲೇ ಇದೆ. ಹಂಗಾಗಿ BP-ನೂ 70 ಮೇಲ್ ಹೋಗ್ಬೇಕನ, ನಿಂದು 70ಕಿನ್ನ ಕಡಿಮೆ ಐತನ. ಹಂಗಂದ್ರೆ ಸೆಕೆಂಡ್ ಕ್ಲಾಸ್ ನೀನ್. ಫಸ್ಟ್ ಕ್ಲಾಸು ಅಲ್ಲಿ ನೀ BP-ದಾಗೂ 70 ಮೇಲ್ ಇಲ್ಲ ನೀನು, ಸೆಕೆಂಡ್ ಕ್ಲಾಸ್ ನೀನು. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಮತ್ತೆ ಚೆಕಪ್ ಎಲ್ಲ ಮಾಡಿಸ್ತಿದ್ದೀನಿ, ಹುಷಾರಿಲ್ಲಂಗ ಆಗ್ತಿದೆ ನಂಗೆ ಅವಾಗ ಅವಾಗ. ನಿಲ್ಸು ಬ್ಯಾಕ್ 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 ಬಾ. ಪ್ಲೇ ಪ್ಲೇ. Go 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 go. ಈ ಮನೆಗೆ ದೆವ್ವ ಇರೋದು 75% ಕನ್ಫರ್ಮ್. ಇಲ್ಲಿ ನೋಡ್ರಿ, ಇನ್ನು ಒಂದು ಕ್ಷಣ ಈ ಮನೆ ಇರೋದ್ ಬೇಡ, ಓಡೋಗೋಣ. ನಾನು ತಿಂತಾನೆ ಇಲ್ಲ, ನಾನು ಜಾಸ್ತಿ ಏನು ಕಮ್ಮಿನೇ ತಿಂದಿರೋದು. ಬೇಕರಿ ಐಟಮ್ಸ್ ತಿನ್ನಂಗಂದ್ರ ಮತ್ತ ಚಲೋ ತಿನ್ನ, ಒಳ್ಳೆ ಡಯಟ್ ಊಟ ಮಾಡ, ಏನೋ ಎಕ್ಸರ್ಸೈಸ್ ಮಾಡ. ಆರಾಮಿಲ್ಲ ಅಂತ ಹೇಳಿ ಏನ್ ತಿನ್ಲಾರ್ದ ಹಂಗ ಕುತ್ಕೊಂಡ್ರ ಮತ್ತ ಒಂದ್ ಹೋಗಿ 2 ಆಕೇತ. ಆಮೇಲೆ ನೋಡ ಮಾರಿ ಮುತ್ತು ಆಗ್ಬಿಡ್ತಿ. ಆಮೇಲೆ ಬಾಗ್ಲ ಸಲಂಗಿಲ್ಲ ನಿನಗ. BTV ಸ್ಟುಡಿಯೋ ಬಾಗ್ಲನ ಸಲಂಗಿಲ್ಲ. ಆಮೇಲೆ ಲಿಫ್ಟ್ ಅವನವನು ಓವರ್ ವೈಟ್ ಐತಿ, ಇಳಿ ಕೆಳಗ ಅಂತೈತಿ. ಪಿಜ್ಜಾ ಬರ್ಗರ್ ಏನೂ ತಿನ್ನಲ್ಲ. ಹಂಗಿದ್ರು ವೇಟ್ ಇನ್ಕ್ರೀಸ್ ಆಗ್ತಿದೀನಿ, ಏನು ಅಂತ ಹೇಳಿ ಚೆಕ್ ಮಾಡಿಸ್ಬೇಕು. ಮಾಡ್ಸೋಗ ಮತ್ತೆ ಇನ್ನೂ ಇಲ್ಲೇ ಕುತ್ಕೊಂಡು ಈಕಿನ ಮಾತಾಡ್ಸ್ಕೊಂಡ್ ಕುತ್ಕೊಂಡು ಈಕಿ ಹೀ ಅಂತ ಹಲ್ಲಿ ಕಿಸ್ಕೊಂತಾಳೆ.
ತಲೆ ಕೆಡ್ಸ್ಕೊಂಬೇಡಿ ಹೇಳಕತ್ತಾಳ ನೋಡ್ರಿ, ತಲೆಂಗ್ ಕೆಡಿಸ್ಕೊಂಬೇಡಿ ಅಂತ ಹೇಳಿ. ನಿನ್ನತ್ರ ತಲೆಲ್ಲ ನೀ ಕೆಡ್ಸ್ಕೊಳಂಗಿಲ್ಲ, ಉಳ್ದೋರದ್ರ ತಲೆ ಐತಿ. ಬಟ್ ಅವಾಗ ಕಿಪ್ಪಿ ಹತ್ರ ಮಾತಾಡಿದ್ರೆ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಮೈಂಡ್. ಅಕ್ಕಿ ಜೊತೆ ಕುತ್ಕೊಂಡೇನೋ ಮಾತಾಡಿದ್ರ ಮೈಂಡ್ ಫ್ರೆಶ್ ಆಕೇತಂತ. ಆಕಿನ ಜೊತೆ ಕುತ್ಕೊಂಡ್ ಬರೀ ಮಾತಾಡ್ತಿರೋ ಇಲ್ವಾ ಮತ್ತೇನಾದ್ರು ಬೇರೆ ಏನಾದ್ರು ಮಾಡ್ತಿರೋ? ಹೇಗಿದ್ದಾರೆ? ಅಮ್ಮ ಸೂಪರ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಮ ವಸಂತ ಆಂಟಿ ಹೇಗಿದ್ದಾರೆ? ಅಮ್ಮನು ಸೂಪರ್ ಆಗವ್ರೆ, ಅವರು ಚೆನ್ನಾಗಿದ್ದಾರೆ. ಹೋಟ್ಲುದು ಊಟ ಸಖತ್ತಾಗಿ ಮಾಡ್ತಾರೆ. ಹೋಟ್ಲದು ಊಟ ಸಖತ್ತಾಗಿ ಮಾಡ್ತಾರಂತ ಅವ್ರು. ಏನ್ ಮಾತಾಡತ್ತಾಳಕಿ? ಹೋಟ್ಲದು ಊಟ ಸಖತ್ತಾಗಿ ಮಾಡ್ತಾರೆ ಅಂದ್ರೆ ಏನ? ಹೋಟೆಲ್ನಾಗ ಅಡಿಗೆ ಮಾಡ್ತಾರೋ ಅಥವಾ ಹೋಟೆಲ್ದಾಗ ಮಾಡಿದ ಊಟ ಚಲೋತ್ನಾಗ ಊಟ ಮಾಡ್ತಾರೋ ಏನಿದೆ? ಹೋಟೆಲ್ದಾಗ ಊಟ ಸಖತ್ತಾಗಿ ಮಾಡ್ತಾರ ಅಂದ್ರೆ ಹೋಟೆಲ್ದಾಗ ಹೋಗಿ ಚಲೋ ಊಟ ಮಾಡ್ತಾರ. ಕ್ಯಾ ಬೋಲ್ತೀರಿ ಕೆಪರ್ ಕೀರ್ತಿ? ಹೋಟ್ಲು ತರ ಮಾಡ್ತಾರೆ. ತುಂಬಾ ಇಷ್ಟ. ಅವ್ರ ಕೈ ಲಾಸ್ಟ್ ಇಯರ್ ಅವ್ರ ಮನೆಗೆ ಹೋದಾಗ ನಾನು ಅಮ್ಮಂದು ಊಟ ತಿಂದಿದ್ದೀನಿ. ಅಮ್ಮಂದು ಊಟ ತಿಂದಾಳಿಕಿ. ಅವ್ರ ಅಮ್ಮ ಮಾಡಿರೋ ಕೈ ಅಡಿಗೆ ಊಟ ತಿಂದಿರ್ಲಿಕ್ಕೆ, ಅವ್ರ ಅಮ್ಮ ಮಾಡಿರೋ ಊಟ ತಿಂದಿಲ್ಲ, ಅವ್ರ ಅಮ್ಮಂದು ಊಟ ತಿಂದಾಳ. ಏನ್ ಕನ್ನಡ ಮಾತಾಡ್ತಿರ್ವಾ? ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ನಾನು ಅದಕ್ಕೆ ಯಾವಾಗ ಬಂದಾಗ ಅವ್ರಿಗೆ ಚೆನ್ನಾಗಿರುತ್ತೆ. ಆಂಟಿ ಹೋಟ್ಲ್ ಓಪನ್ ಮಾಡಿ ಆಂಟಿ, ನೀವು ನಾಳೆ ಬೇಕಿದ್ರೆ ಚುಡಾಯಿಸ್ತಾ ಇರ್ತಾಳಂತೇನ? ಹೋಟೆಲ್ ಓಪನ್ ಮಾಡಿ ಅಂತ ಚುಡಾಯಿಸ್ತಾಳಂತ. ರೇಗ್ಸಂಗಿಲ್ಲ, ಕಾಡ್ಸಂಗಿಲ್ಲ. ಹೋಟೆಲ್ ಓಪನ್ ಮಾಡ್ರಿ ಅಂತೇಳಿ ಚುಡಾಯಿಸ್ತಾಳಂತ. ಚುಡಾಯಿಸ್ತಾಳ. ಏನಪ್ಪ ನಿಮ್ಮ ವ್ಯಾಕ್ಯಾಬ್ಲರಿ, ಕನ್ನಡ ಪದಗಳ ಶಬ್ದಕೋಶ ಮುಕ್ಳರಿ ಅದಾವ ನಿಮ್ ತಲೆಯಾಗ. ಆಮೇಲೆ ನಮ್ಮ ಮದ್ವೆ ಎಲ್ಲ ಕೇಳ್ತಿದ್ದೀವಿ, ಹೌದು, ನನಗೂ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾವಾಗ ಇವರಿಬ್ರದು ಸಚಿನ್ ಅನ್ನೋದು ಮತ್ತೆ ನಮ್ಮ ದಿವ್ಯಾ ಅಕ್ಕಂದು ಯಾವಾಗ ಮದ್ವೆ ಅಂತ ನಾನು ತುಂಬಾ ಸತಿ ಫೋನ್ ಮಾಡಿದಾಗೆಲ್ಲ ಕೇಳ್ತಾನೆ ಹೇಳ್ತೀನಿ. ಅವರು ಆಗ್ತೀನಿ ಅಂತಾರೆ, ಬಟ್ ಆಗ್ತಾನೇ ಇಲ್ಲ ಜನರಿ. ಸಚಿನ್ ಅಣ್ಣ ಈ ದಿವ್ಯಾ ಅಕ್ಕನ ಮದ್ವೆ ಆಗ್ತಾನೇ ಇಲ್ಲ ಜನರಿ. ಏನ್ ಮಾಡ್ಬೇಕು ಜನರಿ? ಅಯ್ಯೋ ಹಣೆ ಬರ. ಇಬ್ರು ಒಟ್ಟೊಟ್ಟಿಗೆ ಇರ್ತಾರೆ. ಇಬ್ರು ಒಟ್ಟೊಟ್ಟಿಗೆ ಇರ್ತಾರೆ ಅಂದ್ರೆ ಒಂದ ಮನ್ಯಾಗ ಇರ್ತಾರ. ಆದ್ರೆ ಅವ್ನು ಇನ್ನೂ ಮದ್ವಿನಾಗ ಹಾಕತ್ತಿಲ್ಲಲ್ಲ ಇವ್ರಿಗೆ ಆ ತರ ತೋಟ. ಇವ್ರೇನ್ ಇಬ್ರು ಒಬ್ಬೊಬ್ರು ಒಟ್ಟೊಟ್ಟಿಗೆ ಇರ್ತಾರ, ಒಬ್ಬೊಬ್ರು ಸುತ್ತಾಡ್ತಾರ, ಒಂದೊಂದ ಮನ್ಯಾಗ ಇರ್ತಾರ. ಅವನವ್ನು ಇನ್ನೂ ಮದ್ವೆ ಆಗಿಲ್ಲ, ಲವರ್ಸ್ ಅಂತ ಇವ್ರು. ಅಪ್ಪ ಏನಿದು ಕ್ಯೂರಿಯಾಸಿಟಿ ಕೊಡಾಕತ್ತಾರ ನಮಗ ಅಂತ. ಕಿಪ್ಪೇಲೇ ಕ್ಯಾಪರ್ ಕೀರ್ತಿ. ಮದ್ವೆನೇ ಆಗ್ಬಿಟ್ಟವ್ರೆ ಅಂತ ತಿಳ್ಕೊಂಡವ್ರೆ. ಗೊತ್ತಿಲ್ಲ ಏನ್ ನಡೆಸ್ತಿದಾರೆ ಅಂತಾನೆ ಗೊತ್ತಾಯ್ತಿಲ್ಲ. तू समझा? हाँ नहीं तू समझा नहीं. She mean to say ಏನು ನಡೆಸ್ತಾ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ಅಲ್ಲಲ್ಲಿ ಅವ್ರಿಬ್ರು ಲವರ್ಸ್ ಅಂತ ನೀನೇ ಹೇಳ್ತಿ. ಆಮೇಲೆ ನಿಮ್ಮಿಬ್ರದು ಮದ್ವೆ ಯಾವಾಗ ಅಂತ ಕೇಳ್ತೀಯ. ಅವ್ರ ಮದ್ವಿನೂ ಆಗಾಕತ್ತಿಲ್ಲ ಅಂತಂದ್ರ ಏನ್ ನಡ್ಸಾತಾರಪ್ಪ ಇವ್ರಿಬ್ರು ಅಂತ ಹೇಳಿ ಏನ್ ಡೈಲಾಗ್ ಹೊಡೆಯಾಕತ್ತೀನಿ. ಯಾಕಿನ ಬಾಜುಕ ಕುತ್ಕೊಂಡ ಯಪ್ಪ ಇಬ್ರು ಸ್ಮೈಲ್ ನೋಡ್ರಿ, ಈಕಿನ್ ಸ್ಮೈಲ್ ನೋಡ್ರಿ, ಅಂತ. ಅಯ್ಯೋ ಯಪ್ಪ ದೇವ. ಅಂಡ್ ಹೆಂಗ್ ನಡೀತಿದೆ ಕಿಪ್ಪಿ ಲೈಫ್ ಎಲ್ಲ? ಲೈಫ್ ಫುಲ್ ಜಾಲಿ ಫುಲ್ ಚೆನ್ನಾಗಿದೆ. ತಗತಾಗಿದ್ದೀನಿ. ನಂದೆಲ್ಲಾನು ಬಿಟ್ಬಿಟ್ಟು ನನ್ನ ಪಾಡಾಯ್ತು, ನಾನಾಯ್ತು. ಆಕಿಂದೆಲ್ಲಾನು ಬಿಟ್ಬಿಟ್ಟು ಆಕೆ ಆಯ್ತು, ಆಕೆ ಪಾಡಾಯ್ತು. ಇಷ್ಟಪಡೋರ್ ಜೊತೆ ನಾನು ಚೆನ್ನಾಗಿದ್ದೀನಿ. ಅಷ್ಟೇ ಇದನ್ನ ಈ ಕಡೆಯಿಂದ ಹೇಳಿಸ್ಕೊಳಕ ಈಕಿನ ಇಂಟರ್ವ್ಯೂ ಮಾಡಕತ್ತಾಳೆ ಈಕಿ ದಿವ್ಯಾ ವಸಂತ. ಸುಮ್ನೆ ಎಲ್ಲ ಏನಕ್ಕೆ ಜಗಳ ಎಲ್ಲ ಬೇಕಲ್ಲ? ಅವ್ರ ಮೇಲೆ ನೀನ್ ಹೇಳೋದು, ನಿನ್ ಮೇಲೆ ಅವ್ರು ಹೇಳೋದು, ಅದನ್ನೆಲ್ಲ ಆಲ್ರೆಡಿ ಮಾಡಿ ಮುಗಿಸಿ ನೀನು ಏನ ಹಿಂಗ್ ಹಿಡ್ಕೊಂಡು ಅಂತಂಗ ಹತ್ಕೊಂತ ವಿಡಿಯೋ ಎಲ್ಲ ಮಾಡಿ ನಾ ಬೇರೆ ಯಾರು ಏನೋ ಚಾಚಾ ಅಲ್ಲ, ನಾನು ಚಾಚಾ ಅಲ್ಲ, ಆಮೇಲೆ ಏನದ ನಾ ಯಾರು ಏನು ನಂದೇನು ಕಿತ್ಕೊಳಕ್ ಆಗಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಡೈಲಾಗ್ ಹೊಡೋದ ಅವನವ್ನು. ಈಗ
ನಿಮ್ಗೆ ಯಾರು ಹೇಳಿದ್ರು ಅದನ್ನ ವಿಡಿಯೋದ ನಾವು ಪೋಸ್ಟ್ ಮಾಡೋದಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕು ಅಂತ? ಅದು ಅವನವನ ಊರ್ ಏನಿರ್ತತ್ ನೋಡ ಪರ್ಸನಲ್ ಅದನ್ನ ತಂದು ಅವನವನ ಸೋಷಿಯಲ್ ಮೀಡಿಯಾದಾಗ ಹಾಕಿ ಹುಚ್ಚ ಸುಳ ಮಕ್ಕಳಿಗತ್ತೆ. ಆಮೇಲೆ ಈಕಿಂದು ಬೇರೆ ಒಂದ್ 4 ಜನ ಮತ್ತ ಆಶಿಕೆಗಳು ಅವ್ರ ವ್ಯೂಸ್ ಸಲುವಾಗಿ ಅವ್ರು ನಾಟಕ ಮಾಡೋದತಿ ಏನ್ ಚೂತ್ಯಾಗಳು ಅಂದ್ರಿ ಅವ್ರು. ಯಪ್ಪ ಈಗ ಅದನ್ನೇ ಹೇಳ್ತಿರೋದ್ ಈಗ ಅವನು ನಿನ್ಗೆ ಎದಕ್ ಬೇಕಿತ್ತ ಸೋಷಿಯಲ್ ಮೀಡಿಯಾದಾಗ ಹಾಕಾಕ ಅಂತ ಹೇಳಿ. ನಾಯಿ ಕಿತ್ತಾಡೋ ತರ ಕಿತ್ತಾಡಿದ್ಲ ಆಕಿನ ಒಪ್ಕೊಂಡ್ಲ. ನಾಯಿ ತರ ಕಿತ್ತಾಡಿ ನಾಯಿ ತರ ಮತ್ ಸೋಷಿಯಲ್ ಮೀಡಿಯಾದಾಗ ಕಿತ್ತಾಡಕ್ ಬಂದ್ರು ಅವ್ರು. ಎಜುಕೇಶನ್ ಡ್ರಾಪ್ ಔಟ್ ಮಾಡೋ ತರ ರಿಲೇಶನ್ಶಿಪ್ ನ ಡ್ರಾಪ್ ಔಟ್ ಮಾಡಾಕತ್ಲಿಕ್ಕೆ. ಹೆಂಗ್ ಗೊತ್ತಾವ ಗಣಪತಿ ಕೂತಂಗ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಏನಂದ್ಲ ಬಡವ್ರ ಮಕ್ಕಳಿಗೆ ಲೈಫ್ ಕೊಡ್ತೀಯಾ ನೀನ್? ವಾಟ್ ದ ಫಕ್ ಶಿ ಇಸ್ ಟಾಕಿಂಗ್ ಬ್ರೋ? ಇನ್ನೊಂದ್ಸತಿ ಹೇಳ. ಬಡವ್ರ ಮಕ್ಳಿಗೆ ಲೈಫ್ ಕೊಟ್ರೆ ಏನೋ ಒಂದು ಕರೆಕ್ಟ್ ಆಗಿ ಪೂರ್ತಿ ಹೇಳ್ತಾಳೆ. ಈಗ ಇನ್ನೊಂದ್ಸತಿ ಹೇಳಿ ನಾವನ ಮಾಡಬೇಡ. ಬಡವ್ರ ಮಕ್ಳಿಗೆ ಲೈಫ್ ಕೊಟ್ರೆ ಏನೋ ಒಂದು ಒಳ್ಳೇದಾಕೈತೆ ಅಂತ ಹೇಳಿ ಆ ವ್ಯಕ್ತಿನ ಅಕ್ಕಿ ಒಪ್ಕೊಂಡ್ಲಂತ ಲವ್ ಮಾಡಾಕ. ವಾವ್, ಈಕೆ ದೊಡ್ಡ ಬಿಗ್ ಶಾಟ್ ಈಕೆ ಅನ್ಸತಿ. ಈಕೆ ದೊಡ್ಡ ಬಿಗ್ ಶಾಟ್ ಆದಾಳಿಕೆ. ಅದಕ್ಕೆ ಬಡವ್ರ ಮಕ್ಕಳಿಗೆ ಲೈಫ್ ಕೊಟ್ರೆ ಏನೋ ಒಳ್ಳೇದಾಕೈತ. ಅಬ್ಬಾ ಲೈಫ್ ಕೊಡಾಕ ಅವನು ಅವಂದೇನ ಕೆಟ್ಟ ಹೋಗಿತ್ತು ಮರೆ ಆ ಲೈಫ್. ನಿನ್ ಕಡೆಯಿಂದ ಲೈಫ್ ತಗೊಳಕತ್ತಾನಂದ್ರ ಓ ಮೈ ಗಾಡ್ ಏನ್ ಮಾತಾಡ್ತಾಳೆ ಈಕಿ. ದೇವ. ಎಲ್ಲಾರು ಲವ್ ನ ಹೆಂಗೋ ಮಾಡ್ತಾರೆ. ಈಕಿ ಒಬ್ಬ ಬಡ ಮಕ್ಕಳಿಗೆ ಲೈಫ್ ಕೊಟ್ರೆ ಒಳ್ಳೇದಾಕೈತ ಅಂತ ಹೇಳಿ ಅವ ಬಡವ ಅಂತ. ಅದಕ್ಕೆ ಅವಂಗ ಅಯ್ಯೋ ಇವಂಗೇನು ಗತಿನೇ ಇಲ್ಲ. ಅವ ಏನ್ ಅವಂಗೇನು ಎಷ್ಟು ಬಡವ ಇದ್ನ ಏನೋ ಅವಂಗಿಕ್ಕಿ ಲೈಫ್ ಕೊಟ್ಲಂತ. ಅದಕ್ಕ ಲೈಫ್ ಕೊಡಾಕ ಅವನು ಒಪ್ಕೊಂಡ್ಲಂತ ಲವ್ ಮಾಡಾಕ. ಯಪ್ಪ ತನ್ನಂತ ಏನ್ ಅನ್ಕೊಂಡಾಳ ಗುರು ಈಕಿ. ಏನ್ ಮಾಡ್ಬಾರ್ದು, ಯಾಕಂದ್ರೆ ಅವ್ರ ಮೈಂಡ್ಸೆಟ್ ಹಂಗಿತ್ತು, ನನ್ನ ಮೈಂಡ್ಸೆಟ್ ಹಿಂಗಿತ್ತು. ಸೊ ಹಂಗಾಗಿ ನಾವು ಜಗಳ ಆಡ್ಕೊಂಡು ಏನೇನೋ ಸೋಷಿಯಲ್ ಅವಾಗ ನಮ್ಗೆ ಅಷ್ಟು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಹಂಗೆ ತುಂಬಾ ನನ್ ಪೊಸಿಷನ್ನೆಸ್ ಅಂದ್ರೆ ಆಕಿ ಬಾಳ ಪೊಸಿಷನ್ನೆಸ್ ಅಂತ. ಆಕಿ ಬಾಳ ಪೊಸಿಷನ್ನೆಸ್ ಅಂತ. ಅದಕ್ಕೆ ಜಗಳ ಆತಂತ. ಗೊತ್ತಿಲ್ದಿರ ಹಂಗೆ ತುಂಬಾ ನನ್ ಪೊಸಿಷನ್ನೆಸ್. ಅಂದ್ರೆ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ಇವಾಗ ಇಬ್ರು ಚಿಕ್ಕವರೇನೆ ಯಾವ್ದಾದ್ರು ಮಾತಾಡ್ಕೊಂಡು 3% ಅವ್ರು ಮಾತಾಡ್ಕೊಂಡು ಮತ್ತೆ ಏನು ಗೊತ್ತಾಗದೆ ಇಶ್ಯೂಸ್ ಗಳನ್ನ ಮಾಡ್ಕೊಂಡ್ರು. ಭಾರಿ ಹೌದು. ಈಕಿ ದೀಪಿಕಾ ಪಡ್ಕೊನೆ ಅವ ರಣವೀರ್ ಸಿಂಗ್ ಎಲ್ಲರಿಗೂ ಬಾಳ ಒಂದು ಕುತೂಹಲ ಇತ್ತು ಇವ್ರ ಮಧ್ಯೆ ಏನಾಗೈತಿ ಅಂತ ಹೇಳಿ ಎಲ್ಲ ತಿಳ್ಕೊಳಕ. ಅದನ್ನ ಹೇಳಾಕ ಅವನ ಯಾರ ಸಹವಾಸ ಬೇಡ ಗುರು ಕಿಪ್ಪಿ ಕೀರ್ತಿ ಆಯ್ತು ದಿವ್ಯ ವಸಂತ ಅಂತ ಟೈಟಲ್ ಹಾಕಿ ವಿಡಿಯೋ ಮಾಡತ್ತಾರ. ಅದು ಬೇರೆ ಯಪ್ಪ ಇದು ಒಂದು ಕಾಂಟೆಂಟ್ ಅವರಿಂದಾನು ಇದೆಲ್ಲ ಆಯ್ತು. ಸೊ ಇಷ್ಟೆಲ್ಲ ಆಗಿ ಇವಾಗ ಎಲ್ಲ ಬಿಟ್ಟು ಈಗ ಎಲ್ಲಾನು ಕೂಡ ನಾರ್ಮಲ್ ಆಗಿದೆ. ನೀವು ಟ್ರೋಲ್ ಮಾಡೋದು, ಮತ್ತೊಂದ್ ಮಾಡೋದು, ಅದೊಂದ್ ಮಾಡೋದು, ಕಿಪ್ಪಿಗೆ ಫೋನ್ ಮಾಡಿ ಟಾರ್ಚರ್ ಮಾಡೋದು, ಇದನ್ನೆಲ್ಲ ಯಾರು ಮಾಡ್ಬೇಡಿ. ಕಿಪ್ಪಿಗೆ ಯಾರು ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೋ ಮರಿ. ಆಕಿನ ಬಾಯ್ ಫ್ರೆಂಡ್ ಟಾರ್ಚರ್ ಮಾಡ್ಬೇಕು. ಏನು ಉಳ್ದವ್ರು ಅಷ್ಟು ಖಾಲಿ ಕುಂತಾರ ಅವನವ್ನ ಕೆಲಸ ಇಲ್ದ ಆಕಿಗೆ ಫೋನ್ ಮಾಡಿ ಟಾರ್ಚರ್ ಮಾಡಾಕ. ವಾಟ್ ದ ಫಕ್ ಬ್ರೋ ಏನ್ ಮಾತಾಡತಾರ ಇವ್ರ? ನಿಮ್ಗೆ ಕಿಪ್ಪಿನ ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾಳೆ ಲೈಫ್ ನ ಲೀಡ್ ಮಾಡೋದಕ್ಕೆ, ಅವ್ರ ಫ್ಯಾಮಿಲಿ ಮತ್ತೆ ಎಲ್ರು ನೋಡ್ಕೊಳ್ಳೋದಕ್ಕೆ. ಮತ್ತೆ ಬಡ ಮಕ್ಳಿಗೆ ಒಂದು ಲೈಫ್ ಕೊಟ್ರೆ ಒಳ್ಳೇದಾಕೈತೆ ಅಂದ್ಲ ದೊಡ್ಡ ಒಂದು ಬಿಗ್ ಶಾಟ್ ಗತೆ ಇವಾಗ ಫ್ಯಾಮಿಲಿ ನೋಡ್ಕೊಳಕ್ ಕಷ್ಟಪಡಾಕತ್ತಾಳ. ಇಷ್ಟೊಂದೆಲ್ಲಾ ಇಟ್ಕೊಂಡು ನಿಮ್ಗ ಲವ್ ಬೇಕು, ಚಪ್ರಿ ಆಟಗಳು ಬೇಕು ನಿಮಗ. ನಾವು ಚೆನ್ನಾಗಿದ್ದಾಗ ಎಲ್ಲರೂ ಇರ್ತಾರೆ, ನಾವು ಒಂಚೂರು ಹಾಳಾದಾಗ
ಇದೀನಿ. ನಾವು ಮೇನ ಜಗಳ ಆಡಿದ್ದು ನೀನ್ ಆಗಿದ್ನೆಲ್ಲ ತಂದು ಸೋಷಿಯಲ್ ಮೀಡಿಯಾದ ವಿಡಿಯೋ ಮಾಡಿ ಹಾಕಿದ್ರ ಮತ್ತೆ ಮಾತಾಡ್ಲಾರ್ದ ಇನ್ನೇನ್ ಮತ್ತ ಬಾಯಿ ಮುಚ್ಕೊಂಡು ಸುಮ್ನಿರ್ತಾರನ ಯಾರೇ ಕೆಪರ್ಕೀರ್ತಿ. ಇಂಟರ್ಫೇರ್ ಆಗಿದೆ, ಅವರು ಇಂಟರ್ಫೇರ್ ಆಗಿರೋದ್ರೆ ಇಷ್ಟ ಆಗ್ತಾನೆ ಇರಲಿಲ್ಲ. ನಾನು ಈ ತರ ನನ್ನ ಮೈಂಡ್ ಕೂಡ ಈ ತರ ಇರ್ತಿದಿಲ್ಲ, ಅವ್ರ ಮೈಂಡ್ ಕೂಡ ಈ ತರ ಇರ್ತಿಲ್ಲ. ಆ ವ್ಯಕ್ತಿ ನನ್ನ ಕಾಲ್ ಮಾಡಬೇಕು ಇಂಟೆನ್ಷನ್ ಇಲ್ಲ, ನನಗೂ ಆ ವ್ಯಕ್ತಿ ಕಾಲ್ ಮಾಡಬೇಕು ಇಂಟೆನ್ಷನ್ ಇಲ್ಲ. ಯಾಕಂದ್ರೆ ನಾವು ಒಂದ್ಸಾರಿ ಬಾಂಡಿಂಗ್ ಅಲ್ಲಿ ಇದ್ದೀರೋ, ಇವಾಗ ಆ ವ್ಯಕ್ತಿ ನಮಗೋಸ್ಕರ ಅಸಲ ಮಾತಾಡ್ತಾರೆ, ಅಸಲ ಮಾಡ್ತಾರೆ. ನಾನು ಅಷ್ಟೇ ನಾನು ಒಂದೇ ಹೇಳೋದು, ಬೇರೆ ಮಾತಾಡ್ಕೊಂಡು ನಾವು ಇಷ್ಟ ಆಗ್ತಿಲ್ಲ, ನಮ್ಮ ಜೊತೆ ಕಷ್ಟದಲ್ಲಿ ಇದ್ದವ್ರು ಯಾವತ್ತೂ ಮರಿಬಾರ್ದು. ದೇವ್ರೆ, ಅಕ್ಕ ರಿಲೇಶನ್ಶಿಪ್ ಅಡ್ವೈಸ್ ಕೊಡಕತ್ತಾವ, ಕೇಳಿಸ್ಕೊರಿ ಎಲ್ಲಾರು. ಫಕ್ ಹೆಡ್ ಫಕ್ಕಿಂಗ್ ವಿಡಿಯೋ. ಇವತ್ತು ಅದೇ ಮಾಡ್ತಿರ್ತಿರೋದು. ನನಗೂ ಅವ್ರಿಗೂ ಏನು ಇಲ್ದಿರೋ ಟೈಮಲ್ಲಿ ನಾನು ಇದ್ದೀವಿ, ಬಟ್ ಅವ್ನು ಶ್ರೀಮಂತ ಅಲ್ಲ, ನಾನು ಶ್ರೀಮಂತ್ರಿ ಅಲ್ಲ. ಬಟ್ ನಮ್ಮ ನಡುವೆ ಅವ ಶ್ರೀಮಂತರ ಅಲ್ಲ, ಈಗನು ಶ್ರೀಮಂತ್ರಿ ಅಲ್ಲ. ಮತ್ತ ಲೈಫ್ ಕೊಡೋದ್ರ ಬಗ್ಗೆ ಏನ್ ಮಾತಾಡಕತ್ತಿದ್ದೀವ ಶ್ರೀಮಂತ್ರಿ ನೀನು? ಅವಂಗೇನೋ ಲೈಫ್ ಕೊಟ್ರೆ ಒಳ್ಳೇದಕ್ಕೈತಿ ಅಂತ ಹೇಳಿ ಏನಿದ ಶ್ರೀಮಂತ್ರಿ? ವಾಟ್ ಇಸ್ ದಿಸ್ ಶ್ರೀಮಂತ್ರಿ? ಅವನಿಗೂ ಏನು ಇಲ್ದಿರೋ ಟೈಮಲ್ಲಿ ನಾನು ಇದ್ದೀವಿ, ಬಟ್ ಅವ್ನು ಶ್ರೀಮಂತ ಅಲ್ಲ, ನಾನು ಶ್ರೀಮಂತ್ರಿ ಅಲ್ಲ. ಬಟ್ ಅವ ಶ್ರೀಮಂತ ಅಥವಾ ನಂದು ಅಲ್ಲ. ಬಟ್ ಅವ ಶ್ರೀಮಂತ ಅಲ್ಲ, ಆಕಿನೂ ಶ್ರೀಮಂತ್ರಿ ಅಲ್ಲ ಅಂತ. ಬಟ್ ಅವನು ಶ್ರೀಮಂತ ಅಲ್ಲ, ಈಕಿನೂ ಶ್ರೀಮಂತಿ ಅಲ್ಲ. ಶ್ರೀಮಂತ್ರಿ ಈಕೆ, ಶ್ರೀಮಂತಿ ಈಕೆ. ಅವ ಶ್ರೀಮಂತ, ಈಕೆ ಶ್ರೀಮಂತ್ರಿ. ಅಯ್ಯೋ ದೇವಾ, ನನ್ನ ನಾಲ್ಗಿನ ಎಲ್ಲ ಆಗತೈತಿ. ಈಕಿ ಮಾತಾಡೋ, ಈಕಿ ಪ್ರೊನೌನ್ಸ್ ಮಾಡೋ ವರ್ಡ್ನ ಪ್ರೊನೌನ್ಸ್ ಮಾಡಕ್ ಹೋಗಿ ಇವಾಗ ಇವನು ಕೂಡ ಒಂದು ಸಾರಿ ಕೇಳಿದೆ, ನಾನು ಕೂಡ ಸಾರಿ ಕೇಳಿದೆ. ಇದ್ರಲ್ಲಿ ನಡುವೆ ಏನಂದ್ರೆ ನಮ್ಮ ಜಗಳಕ್ಕೆ ಮೂರನೇ ವ್ಯಕ್ತಿನ ತರಬಾರ್ದು ಅಂತ ನಮ್ಮ ಅನಿಸಿಕೆ. ನಾನು ನಿಜ ಹೇಳ್ತೀನಿ, ನಮ್ಮ ಫ್ರೆಂಡ್ಶಿಪ್ ಎಷ್ಟು ಕೊರ್ರಿತಾಳು ಮರ್ರಿ ಆಕಿ. ಬಾಜು ಕುಂತಿರೋ ದಿವ್ಯ ವಾಸ ಅಂತವನ ಹಿಂಗ ಕುತ್ಕೊಂಡ್ಬಿಟ್ಟಾಳ ಹಿಂಗ ಹಿಂಗ. ಮುಗಿಯ ಹೋಲ್ದಿಕ್ಕಿ ನಾವು ನಡ ಈಕಿ ಆಗಲಿಂದ ಹೇಳಿದ್ದೆ ಹೇಳಾಕತ್ತಾಳ ಅಂತೇಳಿ ಹಿಂಗ ಹಿಂಗ ಕುಂತಾಳಕಿ. ಏನೋ ರಿಯಾಕ್ಷನ್ ಇಲ್ಲ, ಶಾಂಟ್ ಇಲ್ಲ. ಬ್ರೇಕಪ್ ಆಗೋದಕ್ಕೆ ಮೇನ್ ರೀಸನ್ ಥರ್ಡ್ ಪರ್ಸನ್ಸ್ ಗಳು ಲೈಫ್ ಅಲ್ಲಿ ಇದ್ದಿದ್ರಿಂದ. ಆಯ್ತಾ, ಈಗ ಅದೆಲ್ಲ ಕ್ಲಿಯರ್ ಆಗಿದೆ, ಸಾಲ್ಟ್ ಔಟ್ ಆಗಿದೆ. ಮುದ್ದು ಸಾರಿ ಕೇಳಿದೆ, ನೀನು ಸಾರಿ ಕೇಳಿದ್ಯಾ. ಓಕೆ, ಸೊ ಇಷ್ಟೇ ಆಯ್ತಾ, ಇದೆಲ್ಲ ಮುಗೀತು. ಈಗ ಎಲ್ಲ ಫುಲ್ ಕ್ಲಿಯರ್ ಅಲ್ವಾ? ಬಿ ಹ್ಯಾಪಿ, ಖುಷಿಯಾಗಿರಿ. ನನ್ನ ಪಾಡ ನಾನು ದಿನ ರಾತ್ರಿ ಕೊಡುತ್ತಿದ್ದೆ. ನನ್ಗೆ ಯಾರು ಹೇಳಿದಿರ ಒಂಟಿ ಆಗ್ಬಿಟ್ನಲ್ಲಪ್ಪ ನಾನು ಈ ತರ ನನ್ನ ಲೈಫಲ್ಲಿ ಈ ತರ ಆಗೋಯ್ತಲ್ಲ ಅಂತ ಕೊಡುತ್ತಿದ್ದೆ. ಒಂಟಿ ಆಗೋದ್ನಲ್ಲ ಅಂತೇಳಿ ಕೊರಗ್ತಿದ್ಲಂತೆ. ಇರಕ್ಕ ನಿಂದ ಲವ್ ಸ್ಟೋರಿ ಅಪ್ಪ. ಅಳಬೇಡ ಅಕ್ಕ, ಅಳಬೇಡ. ಕಣ್ಣ ನೀರ್ ಬರತ್ತಾವ ಆಕಿಗೆ. ಅಯ್ಯೋ ದೇವ, ಆಕಿನ ಕಣ್ ನೋಡ್ರಿ, ಇನ್ನೇನ್ ಕಣ್ಣಾಗ ನೀರು ಬರಾಕತ್ತಾವ ಅಷ್ಟ. ಅಯ್ಯೋ, ದಿವ್ಯಾ ವಸಂತನು ಯಾಕೋ ಅಳೋ ತರ ಕಾಣ್ತಾಳಪ್ಪ. ಆಕಿನ ಫೇಸ್ ನೋಡ್ರಿ, ಆಕಿನ ದಿವ್ಯಾ ವಸಂತನ್ ಫೇಸ್ ನೋಡ್ರಿ ನೀವು ಇಲ್ಲಿ. ಆಕಿನು ಅಂತೇಳಿ ಹಳ ಇದ್ರಾಗ ಹೊಂಟಾಳಕಿ. ದಿವ್ಯಾ ವಸಂತನ್ ಫೇಸ್ ನೋಡ್ರಿ, ನಿಮ್ಗೆ ಕಾಣಕತ್ತಿಲ್ಲ ಅಂದ್ರೆ ನೋಡ್ರಿ, ಕರೆಕ್ಟ್ ಆಗಿ ದಿವ್ಯಾ ವಸಂತನ್ ಫೇಸ್ ನೋಡ್ರಿ ಹೆಂಗಾಗೈತಿ. ಈಕಿನ ಕಣ್ಣಾಗ ನೀರ್ ಐತಿ. ಈಕಿ ಮುಗ್ಯಾಕ್ ಬಂದೈತಿ. ಇನ್ನೇನ್ ವಿಡಿಯೋ ಮುಗ್ಯಾಕ್ ಬಂದೈತಿ. ನೀನ್ ಹೇಳತ್ತ ಅಂತ ಹೇಳಿ ಇದನ್ನ ಸ್ಪೀಡ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಸ್ಟಾರ್ಟ್. ಯಾವಾಗ ನಮ್ಮಿಬ್ರಿಗೆ ಅವನಿಗೂ ಅದೇ ತರ ಫೀಲ್ ಆಗ್ತಿತ್ತು, ಅವಾಗ ಯಾವಾಗ ನಮ್ಮಿಬ್ರಿಗೆ ಅದು ಅರ್ಥ ಆಯ್ತು, ಆ ಇಬ್ರೇ ಬಂದು ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ವಿ. ಓಕೆ, ಗುಡ್. ರೈ, ಆ ವಿಡಿಯೋ ಮುಗ್ದ ಹೋತು ಬ್ರೈ. ಇಷ್ಟಕ್ಕ ವಿಡಿಯೋ ಮುಗಿಸ ಬಿಟ್ರ. ಅಯ್ಯೋ ನಮಸ್ಕಾರ. ಅಯ್ಯೋ, ದಿವ್ಯಾ ವಸಂತ ಕೀರ್ತಿನ ಇಂಟರ್ವ್ಯೂ ಮಾಡಿದ್ದು. ಆಕಿ ಯಾಕೆ ಬ್ರೇಕಪ್ ಮಾಡ್ಕೊಂಡಿದ್ಲು, ಆಮೇಲೆ ಯಾಕೆ ಬ್ರೇಕಪ್ ಆತು, ಯಾರಿಂದ ಬ್ರೇಕಪ್ ಆತು, ಇವಾಗ ನಾವಿಬ್ರು ಪ್ಯಾಚ್ ಅಪ್ ಮಾಡ್ಕೊಂಡು ಕರೆಕ್ಟ್ ಆಗಿದ್ದೀವಿ, ಚಲೋ ಇದೀವಿ ಹೇಳಾಕ ಒಂದು ವಿಡಿಯೋ ಮಾಡ್ಯಾರ. ಅದಕ್ಕೆ ಈಕಿ ಅಂತೇಳಿ ಅಂತೇಳಿ ಆಕಿ ಕಣ್ಣಾಗ ಲಾಸ್ಟ್ ಆಕಿನ ಕಣ್ಣಾಗ ನೀರ ಬಂದ್ಬಿಟ್ಟಾವ. ಗೋ ನಮಸ್ಕಾರ.